ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈಗ ನಾವು ಇವತ್ತು ಲೈವ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಯಾಕಂದರೆ ಲೈವ್ ವಿಷಯ ನಮಗೆ ಮೇಯ್ನಾಗಿ ಈಗ ಬೇಕಾಗಿರುವಂಥ ತುಂಬ ಜನರಿಗೆ ಡೌಟ್ ಆಗಿರುವಂತಹ ವಿಷಯಗಳು. ಸೊ ಈ ಒಂದು ಲೈವಿನ ವಿಷಯದಲ್ಲಿ ಪ್ರತಿಯೊಬ್ಬರಿಗೂ ನಾನೀಗ ಒಂದು ವಿಡಿಯೋ ಮಾಡಿದ್ದೆ ಲೈವ್ ಬಗ್ಗೆ, ಯಾವ ತಪ್ಪುಗಳಿರುತ್ತೆ, 10 ತಪ್ಪುಗಳು ಮಾಡ್ತೀರ ಲೈವಲ್ಲಿ, ಅದನ್ನು ತಿದ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಈ ವಿಡಿಯೋದಲ್ಲಿ ನಾವು ಲೈವ್ ಎಷ್ಟು ಲೈವ್ ಮಾಡಿದರೆ, ಅಂದರೆ ಯಾವ ಲೈವನ್ನು ನಾವು ಮಾಡಿದರೆ ಜಾಸ್ತಿ ವಾಚ್ ಅವರ್ ಸಿಗ್ತದೆ, ಹಾಗೆ ಎಷ್ಟು ವಾಚ್ ಅವರ್ ಸಿಗುತ್ತೆ ಅಂತ ತಿಳಿಸ್ಕೊಡೋಣ ಬನ್ನಿ. ಸೊ ಈಗ ಫಸ್ಟ್ ನಮಗೆ ಫೇಸ್ ಲೈವ್ ಆ್ಯಂಡ್ ಸಿಂಗಲ್ ಲೈವ್. ಇದು ಸಿಂಗಲ್ ಲೈವ್ ಅಂತ ಹೇಳ್ಬೋದು. ನಿಮ್ಗೆ ಈ ಥರ ನಿಮಗೆ ಸಿಂಗಲ್ ಲೈವ್ ಅಂತಂದರೆ ನೀವು ಟುಗೆದರ್ ಇಲ್ಲದೆ ಸಿಂಗಲ್ ಲೈವ್ ಮಾಡ್ತಾ ಹೋಗ್ಬೋದು. ಸೊ ಅದೊಂದು. ಸೊ ಆ ಲೈವಲ್ಲಿ ನಿಮಗೇನಾಗುತ್ತೆ, ಫೇಸ್ ಲೈವ್ ಆಗಿ ನೀವು ಮಾಡಿದ್ದಾರೆ 100% ವಾಚ್ ಅವ್ರು ಕೊಡ್ತಾರೆ ಯೂಟ್ಯೂಬ್ ಕಡೆಯಿಂದ. 100% ಎಸ್ ಆಫ್ ಆಲ್ ಪಬ್ಲಿಕ್ ಅವ್ರು ವಾಚ್ ಮಾಡ್ತಾರೆ, ಅದಕ್ಕೂ ನಿಮಗೆ 100% ವಾಚ್ ಅವ್ರು ಬರುತ್ತೆ. ಪ್ಲಸ್ ನೆಕ್ಸ್ಟ್ ಪಾಯಿಂಟ್ ಏನಂದರೆ ಟುಗೆದರ್ ಲೈವ್. ಸೊ ಟುಗೆದರ್ ಲೈವಲ್ಲಿ ನಿಮಗೆ 200% ವಾಚ್ ಅವ್ರು ಕೊಡ್ತಾರೆ ಯೂಟ್ಯೂಬ್ ಕಡೆಯಿಂದ. ಸೊ ನೀವು ಫೇಸ್ ಲೈವ್ ಮಾಡದೇ ಲೈವ್ ಮಾಡಿದ್ರೆ ಬರೀ ಕೊಡೋದು 50% ಮಾತ್ರ. ಫೇಸ್ ತೋರಿಸ್ದೆ ಲೈವ್ ಮಾಡ್ತೀರಾ ಅಂದರೆ ಬರೀ 50% ಮಾತ್ರ ವಾಚ್ ಅವ್ರು ಬರೋದು. ನೆಕ್ಸ್ಟ್ ಆರ್ಡಿನರಿ ಲೈವ್, ಸ್ಕ್ರೀನ್ ಕಾಸ್ಟ್ ಲೈವ್, ಇದರಲ್ಲಿ ಕೂಡ ನಿಮಗೆ 25% ಮಾತ್ರ ಬರುತ್ತೆ. 25% ವಾಚ್ ಅವರ್ ಮಾತ್ರ ನಿಮಗೆ ಸ್ಕ್ರೀನ್ ಕಾಸ್ಟ್ ಲೈವಿಂದ ದೊರಕೋದು. ನೀವು ಫೇಸ್ ಲೈವ್ ಮಾಡಿದಷ್ಟು ವಾಚ್ ಅವರ್ ಜಾಸ್ತಿ ಆಗುತ್ತೆ. ಬರೀ ನೀವು ಈ ಥರ ಫೇಸ್ ತೋರಿಸದೆ ಲೈವ್ ಮಾಡೋದು, ಯಾವುದೋ ಸ್ಕ್ರೀನ್ ಲೈವ್ ಮಾಡೋದಂದ್ರೂ ಆಗಲ್ಲ, ವಾಚ್ ಟೈಮ್ ಆಗಲ್ಲ, ವಾಚ್ ಟೈಮ್ ಕೌಂಟ್ ಆಗಲ್ಲ. ಮತ್ತು ಇನ್ನೊಂದು ಪಾಯಿಂಟ್ ಏನಂದರೆ, ಮೇಯ್ನಾಗಿ ನಿಮಗೆ 3 ಹೊತ್ತು ಮಾಡಬೇಕು ಅಂತೇನಿಲ್ಲ ಲೈವನ್ನು, 2 ಹೊತ್ತು ಕೂಡ ಮಾಡಬಹುದು. ಫೇಸ್ ಲೈವ್ ಮಾಡಿದ್ರೆ ಸಾಕಷ್ಟೇ, 2 ಹೊತ್ತು ಕೂಡ ಫೇಸ್ ಲೈವನ್ನು ಮಾಡಿದರೂ ಸಾಕು. 3 ಹೊತ್ತು ಮಾಡೋರು 3 ಹೊತ್ತು ಮಾಡಬಹುದು, ನಿಮ್ಮ ಇಷ್ಟ, ನೀವು ಹೇಗೆ ಮಾಡ್ತೀರ ನಿಮ್ಮ ಇಷ್ಟ ಲೈವ್ ಬಿಟ್ಟಿದ್ದು. ಸೊ ಆ ಸಮಯವನ್ನು ನೀವು ನಿರ್ಧರಿಸಿಕೊಳ್ಳಿ, ಅದೇ ಸಮಯಕ್ಕೆ ತಕ್ಕಂತೆ ಲೈವನ್ನು ಮಾಡಿ ಅಂತ ಕೇಳ್ಕೊತೇನೆ. ಸೊ ನೀವು ಇವತ್ತಿನ ನನ್ನ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಾಳೆಯಿಂದ ನೀವು ಪಾಲನೆ ಮಾಡ್ಕೊಳ್ಳಿ. ನಿಮ್ಮ ಟೈಮಿಂಗ್ ಶೆಡ್ಯೂಲ್ಸ್, ಹಾಗೆ ಒಂದು ಲೈವ್ ಅಂತಾಗಲಿ, ಯಾವುದೇ ಒಂದು ಪೊಸಿಷನ್ ಥಿಂಗ್ಸ್ ಅಂತಾಗಲಿ ಎಲ್ಲವನ್ನು ಕೂಡ ಮಾಡ್ತಾ ಹೋಗಿ. ಸೊ ಈಗ ನಾನು ಹೇಳೋದು ಟೈಮಿಂಗ್ಸ್ ಹೇಳಿದ್ರೆ, ನಿಮ್ಮ ಒಂದು ಟೈಮಿಂಗ್ ಪ್ರಕಾರಕ್ಕೆ ಬಂದರೆ ಬೆಳಗ್ಗೆ ಹಾಕಿದ್ರೆ ಜನ ಜಾಸ್ತಿ ಬರಲ್ಲ. 7 ಗಂಟೆಗೆಲ್ಲ ಜನ ಬರೋದಿಲ್ಲ, ಕಡಿಮೆ. ಮಿನಿಮಮ್ ನೀವು ಹಾಕಬೇಕಂದ್ರೆ 9 o'clock ಮೇಲೆ. 9ಗೆ ಹಾಕಿದರೆ ಯಾರಾದರೂ ಕೆಲಸ ಮಾಡ್ಕೊಂಡಿದ್ದವರು ನಿಮಗೆ ಸಪೋರ್ಟ್ ಮಾಡ್ತಾರೆ ಬಂದು 9 o'clock ಇದು. ಸೊ ನೆಕ್ಸ್ಟ್ ನಿಮಗೆ ಮಧ್ಯಾಹ್ನ 12 ಗಂಟೆ, ಮಧ್ಯಾಹ್ನ 1 ಗಂಟೆಗೆ ಬೇಕಾದ್ರೆ ಹಾಕ್ಬೋದು. ಮಧ್ಯಾಹ್ನ 12 ಗಂಟೆ ಮೇಲೆ 4 ಗಂಟೆ ಒಳಗೆ ಹಾಕ್ಬೋದು. ಮಧ್ಯಾಹ್ನ 12 ಫುಲ್ಲು ನೀವು ಹಾಕ್ಬೋದು ಲೈವ್. 9 ಗಂಟೆಗೆ ಹಾಕಿದರೆ ನಿಮಗೊಂದು ಲೈವ್. ಓಕೆ, ಮಧ್ಯಾಹ್ನ 12 ಗಂಟೆಗೆ ಲೈವ್, 12ರಿಂದ 2 ಗಂಟೆ ಒಳಗೆ ಅಥವಾ 4 ಗಂಟೆ ಒಳಗಡೆ. 12 ಗಂಟೆಯಿಂದ 4 ಗಂಟೆ ಸ್ವಲ್ಪ ಜನ ಫ್ರೀ ಇದ್ದರೂ ಇರ್ತಾರೆ, ಬರ್ತಾರೆ. 12 to 4 o'clock ಒಳಗಡೆ. ಮತ್ತು 4 ಮೇಲೆ ಸ್ವಲ್ಪ ರೆಸ್ಟ್. 4 ಮೇಲೆ ಜನ ಬಂದಿರ್ತಾರೆ, ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದಿರ್ತಾರೆ, ಸುಸ್ತಾಗಿರ್ತಾರೆ. ಸೊ 4 to 6 ನೀವೇನು ಲೈವ್ ಮಾಡೋಕ್ಕೆ ಹೋಗಬೇಡಿ. 4 to 6 ಲೈವ್ ಮಾಡೋಕ್ಕೆ ಹೋಗಬೇಡಿ. 6:30 ತನಕ ಸಾಕು, ಲೈವ್ ಮಾಡೋಕ್ಕೆ ಹೋಗಬೇಡಿ. 6:30 ಮೇಲೆ ಅಂದರೆ 6:30 ಮೇಲೆ ಸ್ಟಾರ್ಟ್ ಮಾಡಿದ್ರೆ ಫುಲ್ ಲೈವ್ ಮಾಡ್ಬೋದು ನೀವು. 6:30ನ ಫುಲ್ ಬಿಂದಾಸ್ ಲೈವ್, ಎಷ್ಟು ಹೊತ್ತು ಬೇಕಾದ್ರೆ ಮಾಡ್ಬೋದು. 12:30 ತನಕ ಮಾಡ್ಬೋದು, 1:30 ತನಕ ಮಾಡ್ಬೋದು. ಆದರೆ ನಿಮ್ಮ ಇಷ್ಟದಲ್ಲಿ ನಾನು ಲೆಕ್ಕ ಹೇಳ್ತೀನಿ ನಿಮಗೆ. 11:30 ತನಕ ಜಾಸ್ತಿ ಮಾಡಿ ಸಾಕು, ಮತ್ತು ಅದ್ರ ಮೇಲೆ ಮಾಡೋದು ಬೇಡ. ಯಾಕಂದರೆ ಅದ್ರ ಮೇಲೆ ಮಾಡಿ ಜನ ಬರಲ್ಲ, ನಿಮಗೆ ಯಾರೂ ಬರಲ್ಲ. ಯಾಕಂದ್ರೆ ತುಂಬ ಜನ ಜಾಬಿಗೆ ಹೋಗಬೇಕು ಅಂತೇಳಿ ಮಲಗಿರ್ತಾರೆ, ಬೇಗ ಮಲಗ್ತಾರೆ. ಅದಕ್ಕೋಸ್ಕರ 11:30 ಲಾಸ್ಟ್, 11:30 ಲೈವ್ ಟೈಮಿಂಗ್ಸ್ ಲಾಸ್ಟ್. ಅನಂತರ ಮೇಲೆ ನೀವು ಲೈವ್ ಮಾಡಿದ ಜನ ಬರಲ್ಲ, ಅಷ್ಟು ಜನ ವ್ಯೂಸ್ ಬರಲ್ಲ, ವಾಚ್ ಅವರ್ ಬರಲ್ಲ, ಲೈಕ್ಸು ಬರಲ್ಲ. ಮತ್ತು ಅದೊಂದು ಪಾಯಿಂಟ್. ಸೊ ನಿಮಗೆ ನಿಮ್ಮ ಇಷ್ಟದಲ್ಲಿ ನೀವು ಎಷ್ಟು ಹೊತ್ತು ಲೈವ್ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು. ಸೊ ನಾನು ನನ್ನ ಲೈವ್ ಟೈಮಿಂಗ್ಸ್ ಹೇಳಿದ್ರೆ ಬೆಳಗ್ಗೆ 9 ಗಂಟೆಯಿಂದ ನಾನು ಕಡಿಮೆ, ಅದೇ ಹೇಳಿದ್ದು, ಬೆಳಗ್ಗೆ ಜಾಸ್ತಿ ಮಾಡಬಾರ್ದು, ಬೆಳಗ್ಗೆ ಕಡಿಮೆನೇ ಮಾಡಬೇಕು ಲೈವ್. ಬೆಳಗ್ಗೆ ಮಧ್ಯಾಹ್ನ ಕಡಿಮೆ ಮಾಡಬೇಕು ಲೈವ್. ಸಂಜೆ ಏನಿರುತ್ತೆ ಜಾಸ್ತಿ ಮಾಡಬೇಕು. ಸಂಜೆ ಜಾಸ್ತಿ ಮಾಡಬೇಕು, ಯಾಕಂದರೆ ಸಂಜೆ ಜನ ಜಾಸ್ತಿ ಬರ್ತಾರೆ ಅಂತ. ಬೆಳಗ್ಗೆ ನೀವು ಎಷ್ಟು ಒಂದು 4 ತಾಸು ಲೈವ್ ಮಾಡಿದ್ರೆ ಪ್ರಯೋಜನ ಇಲ್ಲ ನಿಮಗೆ. ಬೆಳಗ್ಗೆ ನೀವು 2 ತಾಸು ಸಾಕು. ಈಗ ಬೆಳಗ್ಗೆ ಒಂದು 9ರಿಂದ 11 ಗಂಟೆ ಅಂತ ಲೈವ್ ಮಾಡಿದ್ರೆ ಆಯಿತು. ಮಧ್ಯಾಹ್ನ 2ರಿಂದ 4 ಗಂಟೆ ಮಾಡಿದ್ರೆ ಆಯಿತು. ಪುನಃ ರಾತ್ರಿ 6:30 6:30
11:30 12 ತನಕ ಮಾಡಿದ್ರೂ ಆಗುತ್ತೆ. ಒಳ್ಳೆ ವಾಚ್ ಅವರ್ ಬರುತ್ತೆ. ಒಳ್ಳೆ ಫೇಸ್ ಲೈವ್ ಒಳ್ಳೆ ವಾಚ್ ಅವರ್ ಕೊಡ್ತಾರೆ. ಈಗ ನೀವು ಬರೀ ಫೇಸ್ ಲೈವ್ ತೋರಿಸ್ದೆ ಸ್ಕ್ರೀನ್ ಕಾಸ್ಟ್ ಮಾಡ್ಕೊಂಡು ಹೋದರೆ 25% ಮಾತ್ರ ವಾಚ್ ಅವರ್ ಬರೋದು ನಮಗೆ. 25% ಎಷ್ಟೇ ಜನ ಬರಲಿ KML ಯೂಸ್ ಹೋದ್ರೆ ಪರವಾಗಿಲ್ಲ, ನಮಗೆ 25% ಮಾತ್ರ ವಾಚ್ ಅವರ್ ಕೌಂಟ್ ಆಗ್ತದೆ. ಫೇಸ್ ಲೈವ್ಗೆ ಮಾತ್ರ 100% ಆಗಿ ನಿಮಗೊಂದು 1000 ಜನರು ಬಂದರೂ ಕೂಡ ನಿಮಗಲ್ಲಿ ವಾಚ್ ಅವರ್ 100% ಕೊಡ್ತಾರೆ. ಜಾಸ್ತಿ ಆಗುತ್ತೆ ವಾಚ್ ಅವರ್. ಇದು ಬೇಕಾದ್ರೆ ನಾನು ಹೇಳಿದ್ದು ಸುಳ್ಳ ಸತ್ಯ ಅಂತ ನೋಡಿ ನಾವು ಮಾಡಿ ನೋಡಿ ಗೊತ್ತಾಗುತ್ತೆ. ಮತ್ತು ಈಗಿನ ಪರಿಸ್ಥಿತಿ ಹೇಗಿದೆ ಅಂದರೆ ಈಗ ತುಂಬ 4000ಗೆ ಹತ್ತಿರ ಇಲ್ಲದವರಿಗೆಲ್ಲ ತುಂಬ ಕಷ್ಟ ಆಗ್ತಾ ಇದೆ ಲೈವ್ ಮಾಡೋಕ್ಕೆ. ಬೇಜಾರು ಮಾಡ್ಕೋಬೇಡಿ. ನಾನು ಹೇಳೋದೇನು ಗೊತ್ತಾ, ನಿಮಗೆ ಬೆಳಗ್ಗೆ ಜಾಸ್ತಿ ಹೊತ್ತು ಮಾಡೋ ಅಗತ್ಯ ಇಲ್ಲ, ನೆಟ್ ಖರ್ಚು ಮಾಡೋ ಅಗತ್ಯ ಇಲ್ಲ. ಬೆಳಗ್ಗೆ 2 ಅವರ್ ಮಾಡಿ ಸಾಕು, ಮಧ್ಯಾಹ್ನ 2 ಅವರು, ರಾತ್ರಿ ಫುಲ್ ಲೈವ್ ಹಾಕಿ. ರಾತ್ರಿ 6:30 ಕರೆಕ್ಟಾಗಿ ಲೈವ್ ಟೈಮಿಂಗಿಗೆ ಬಂದುಬಿಟ್ಟು ಫುಲ್ ಲೈವ್ ಹಾಕಿ. ಲೈವ್ ಜಾಸ್ತಿ ಮಾಡಿದಷ್ಟು ನಿಮಗಲ್ಲಿ ವಾಚ್ ಅವರ್ ಕೌಂಟ್ ಆಗ್ತಿರುತ್ತೆ. ಪ್ರತಿದಿನ ವೀಡಿಯೋ ಹಾಕಬೇಕು. 4 ಗಂಟೆಯಿಂದ 6 ಗಂಟೆ ಒಳಗಡೆ ವಿಡಿಯೋ ಮತ್ತು ಶಾರ್ಟ್ ವೀಡಿಯೋಸ್ ಬರಬೇಕು. ಅವಾಗ ಜನ ನೋಡ್ತಾರೆ ಯಾರಾದರೂ. ಇಲ್ಲ ನೀವು ಬೆಳಗ್ಗೆ ಬೇಗ ಅಪ್ಲೋಡ್ ಮಾಡ್ತೀರಂದ್ರೆ ಯಾರು ವೀಡಿಯೋ ನೋಡಲ್ಲ, ಯಾರು ಯೂಸು ಬರಲ್ಲ ನಿಮಗೆ. ಅದಕ್ಕೆ ಹೇಳೋದು ಶಾರ್ಟ್ ವೀಡಿಯೋ ಪ್ಲಸ್ ಲಾಂಗ್ ವೀಡಿಯೋ ಬೇಕಾಗುತ್ತೆ ನಿಮಗೆ. ಯಾವಾಗಕ್ಕೆ 4 o'clock to 6 o'clock ಒಳಗಡೆ ಹಾಕಿರ್ಬೇಕು ನೀವು. 6 ಮೇಲೆ ಹಾಕಿದರೆ ಜನ ನೋಡಲ್ಲ, ಯಾರು ನೋಡಲ್ಲ. ಎಲ್ಲ ಜಾಬು ಬಿಸಿ ಅದು ಇದು ಕೆಲಸ ಅಂತ ಇರ್ತಾರೆ. 4 ರಿಂದ 6 ಗಂಟೆ ಒಳಗಡೆ ಅಪ್ಲೋಡ್ ಮಾಡಿದ್ರೆ 1 ಗಂಟೆ ಪ್ರೊಸೆಸಿಂಗ್ ಆಗುತ್ತೆ. ಅಂದರೆ 1 ಗಂಟೆ ಯೂಟ್ಯೂಬರ್ ಚೆಕ್ ಮಾಡ್ತಿರ್ತಾರೆ. ಅಲ್ಲಿಗೆ 1 ಗಂಟೆಗೆ ಹೋದರೆ 5 ಗಂಟೆಯಿಂದ ಅದು ವೀಡಿಯೋ ಹೊರಗಡೆ ಹೋಗುತ್ತೆ. ಹೊರಗಡೆ ಹೋದ್ಮೇಲೆ ಎಷ್ಟು ವ್ಯೂಸ್ ಕೌಂಟ್ ಆಗುತ್ತೆ, ಬರ್ತಾ ಹೋಗುತ್ತೆ. ಇದೊಂದು ಪಾಯಿಂಟ್. ನೆಕ್ಸ್ಟ್ ನಿಮಗೆ ಲೈವ್ನಲ್ಲಿ ತುಂಬ ಜನ ಕೇಳ್ತಾ ಇದ್ದಾರೆ ಕಮ್ಯುನಿಟಿ ಮಾಡ್ರೇಷನ್ ಆನ್ ಮಾಡಿಟ್ಕೋಬೇಕಾ ಅಂತ. ಲೈವಲ್ಲಿ ಕಮ್ಯುನಿಟಿ ಮಾಡ್ರೇಷನ್ ಆಪ್ಷನ್ ಇದೆ, ನಿಮ್ಗೆ ಗೊತ್ತಿರ್ಬೋದು. ಸಿಂಗಲ್ ಲೈವ್ ಮಾಡಬೇಕಾದ್ರೆ ನಿಮಗೆ ಅಲ್ಲಿ ಸೆಟ್ಟಿಂಗ್ಸಲ್ಲಿ ನಿಮಗೆ ಕಮ್ಯುನಿಟಿ ಮಾಡ್ರೇಷನ್ ಆಪ್ಷನ್ಸ್ ಇದೆ. ಸಬ್ಸ್ಕ್ರೈಬರ್ ಮೋಡನ್ನು ಆನ್ ಮಾಡಿ ಇಟ್ಕೋಬೇಕಾ ಅಂತ ಕೇಳ್ತಾ ಇದ್ರು. ಬೇಡ, ಸಬ್ಸ್ಕ್ರೈಬರ್ ಮೋಡ್ ನಿಮಗೆ ಅಗತ್ಯ. ಯಾಕಂದ್ರೆ ಈಗ ನಿಮಗೆ ಬರೀ ನಮಗೆ ವಾಚ್ ಅವರ್ ಕೌಂಟ್ ಆಗಬೇಕೀಗ. ಯಾರು ಸಬ್ಸ್ಕ್ರೈಬರ್ ಜಾಸ್ತಿ ಇದ್ದೀರೋ, ಈಗ 1 lakh ಮೇಲೆ ಸಬ್ಸ್ಕ್ರೈಬರ್ ಇದ್ದೀರಾ, ನಿಮಗೆ ಸಬ್ಸ್ಕ್ರೈಬರ್ ಬೇಕು ಅಂದರೆ ಸಬ್ಸ್ಕ್ರೈಬರ್ ಮೋಡ್ ಆನ್ ಮಾಡ್ಕೊಳ್ಳಿ. 1000 ಸಬ್ಸ್ಕ್ರೈಬರ್ ಇದ್ದವರು ನೀವು ಅಲ್ಲಿ ಸಬ್ಸ್ಕ್ರೈಬರ್ ಮೋಡ್ ಆನ್ ಮಾಡ್ಕೊಂಬಿಟ್ರೆ ನಿಮ್ಮ ನ್ಯೂ ಮೆಂಬರ್ಸ್ ಯಾರು ಬರ್ತಾರೆ ಗೊತ್ತಾ, ಅವರು ನಿಮ್ಮ ಲೈವ್ಗೆ ಬರೋದೇ ಇಲ್ಲ. ಅಲ್ಲಿ ಬಂದು ಹೈಲಿ ಕೂತ್ಕೊಂಡು ಹೋಗ್ಬಿಡ್ತಾರೆ. ಅದು ಪಾಪ ಕಮೆಂಟ್ ಮಾಡೋಕ್ಕಾಗಲ್ಲ ಸಬ್ಸ್ಕ್ರೈಬರ್ ಮೋಡ್ ಆನ್ ಮಾಡಿಬಿಟ್ರೆ. ಅದೊಂದು ಪ್ರಾಬ್ಲಮ್. ನೆಕ್ಸ್ಟ್ ನಿಮಗೆ ಯಾವುದಾದ್ರೂ ಈಗ ಅಲ್ಲಿ ಆಲ್ ಮೆಸೇಜಸ್ ಮಾಡಿದ್ರೆ ನಿಮಗೆಲ್ಲ ಕಮೆಂಟ್ ಶೋ ಆಗುತ್ತೆ. ಮತ್ತು ನೀವು ಆಲ್ ಮೆಸೇಜಸ್ ಮಾಡದೆ ಈ ಥರ ಟಾಪ್ ಮೆಸೇಜ್ ಮಾಡಿಬಿಟ್ರೆ ಯಾರು ನಿಮಗೆ ಸಬ್ಸ್ಕ್ರೈಬರ್ ಆಗಿರ್ತಾರೋ ಅವ್ರದ್ದೇ ಕಮೆಂಟ್ಸ್ ಹೋಗೋದು ಬಿಟ್ಟರೆ ಹೊಸಬರ ಕಮೆಂಟ್ ಬರೋದೇ ಇಲ್ಲ ನಿಮಗೆ. ಅದಕ್ಕೆ ಆಲ್ ಮೆಸೇಜ್ ಮಾಡಿಬಿಟ್ರೆ ಯಾವ ಬ್ಯಾಡ್ ಕಮೆಂಟ್ಸ್ ಆಗಲಿ ಹೋಗಲಿ, ಹೆಚ್ಚು ಗುಡ್ ಕಮೆಂಟ್ಸ್ ಕೂಡ ಬಂದಿರುತ್ತೆ, ಅಲ್ಲಿ ಕಮೆಂಟ್ ಬರ್ತದೆ. ಮತ್ತು ಇನ್ನೊಂದು ಪಾಯಿಂಟ್ ಏನಂದರೆ ಸ್ಟ್ರೈಟ್ ಲೈವ್. ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ಈ ಥರ ಶೇಕ್ ಮಾಡ್ತಾರೆ ಲೈವಲ್ಲಿ. ಅದನ್ನು ಮಾಡದೆ ಒಂದೇ ಕಡೆ ಕೂತ್ಕೊಂಡ್ಬಿಟ್ಟು ಸ್ಟ್ರೈಟಾಗಿ ಲೈವ್ ಮಾಡಬೇಕು, ಸ್ಟ್ರೈಟಾಗಿ. ಸೊ ನಿಮಗೀಗ 5 ಅವರ್ ಮೊಬೈಲ್ ಲೈವ್ ಮಾಡೋಕ್ಕಾಗ್ತಿಲ್ಲ, ಚಾರ್ಜ್ ಇಲ್ಲ ಅಂದ ಒಂದು ಪರಿಸ್ಥಿತಿ ಇದ್ದರೆ ಏನು ಮಾಡಿ ಗೊತ್ತಾ, ಮೊಬೈಲನ್ನು ಚಾರ್ಜಿಗೆ ಇಟ್ಕೊಳ್ಳಿ, ಕೆಳಗಡೆ ಚಾರ್ಜ್ ಮಾಡಿಕೊಂಡು ಲೈವ್ ಮಾಡಿ. ಸೊ ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಆ ಥರ ಲೈವ್ ಮಾಡಿ. ಸೊ ನಿಮಗೀಗ 2 ಅವರ್ಸ್ಗೆ ನಿಮ್ಗೆ ಅಷ್ಟೇನು ಚಾರ್ಜ್ ಖಾಲಿ ಆಗೋಕೆ ಹೋಗೋಲ್ಲ. 2 ಅವರ್ಸ್ ಚಾರ್ಜಿಗೆ ಖಾಲಿ ಆಗೋಕೆ ಹೋಗೋಲ್ಲ. 5 ಅವರ್ ಅಂತ ಆದರೆ ನಿಮಗೆ ಮಿನಿಮಮ್ ಚಾರ್ಜ್ ಖಾಲಿ ಆಗುತ್ತೆ ಅಲ್ವಾ. 5 ಅವರ್ಸ್ ಅಂತ ನಿಮಗೆ ಮಿನಿಮಮ್ ಚಾರ್ಜ್ ಖಾಲಿ ಆಗುತ್ತೆ. ಸೊ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಲೈವ್ ಮಾಡಿ. ಚಾರ್ಜ್ ಖಾಲಿ ಆಗೋ ಟೈಮಲ್ಲಿ ಮೊಬೈಲನ್ನು ಅಲ್ಲಿ ಏನು ಗೊತ್ತಾ, ಫಸ್ಟ್ ಸ್ಟಾರ್ಟಿಂಗಲ್ಲಿ ನೀವು ಆ ಮೊಬೈಲ್ ಸ್ಕ್ರೀನೇ ಇರುತ್ತಲ್ವ ಅದನ್ನು ಕರೆಕ್ಟಾಗಿ ಇಟ್ಟಿರಬೇಕು. ಆವಾಗ ನೀವು ಅದೇ ಟೈಮ್ಗೆ ಚಾರ್ಜ್ ಫಿಕ್ಸ್ ಮಾಡಿ ಇಟ್ಟಿದ್ರೆ 5 ಅವರ್ಸ್ ಕರೆಕ್ಟಾಗಿ ಲೈವ್ ಆಗುತ್ತೆ. ಫೇಸ್ ಲೈವ್ ಮಾಡ್ತೀರಿ, ಜನ ಬರ್ತಾರೆ, ವಾಚರ್ ಕೌಂಟ್ ಆಗುತ್ತೆ, ವಾಚರ್ ಬರ್ತಾ ಹೋಗುತ್ತೆ. ಇಷ್ಟು ಮಾಡಿ ಜನ ಬಂದೇ ಬರ್ತಾರೆ. ನನ್ನ ಟೈಮಿಂಗ್ಸ್ ನಾನು 6 ಗಂಟೆಗೆ ಶುರು ಮಾಡಿಬಿಡ್ತೀನಿ. ಫೇಸ್ ಲೈವ್ 6 ಗಂಟೆಗೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಯಾಕಂದರೆ ಮತ್ತೆ ನನಗೆ ಸ್ವಲ್ಪ ನಂದು ಕೂಡ ಈಗ ವಾಚರ್ ಕೌಂಟ್ ಆಗೋದು ಲೇಟ್ ಆಗ್ತಾ ಇದೆ. ವಾಚ್ ಟೈಮ್ ತುಂಬ ಲೇಟ್ ಇದೆ. ಸೊ ನಾವು ಕೂಡ 6ಗೆ ಸ್ಟಾರ್ಟ್ ಅಲ್ಲ 6:30ಗೆ ಸ್ಟಾರ್ಟ್ ಮಾಡ್ತೀನಿ. 6:30 11:30 ಲೈವ್ ಮಾಡಿ ಎಂಡ್ ಮಾಡ್ತೀನಿ ನಾನು ಕೂಡ. ಯಾಕಂದರೆ ನನಗೂ 5 ಅವರ್ ಲೈವ್ ಆಗಬೇಕು, 5 ಅವರ್ಸ್ ಕಂಪ್ಲೀಟ್ ಲೈವ್ ಮಾಡಬೇಕು ನಾವು. ನಿಜವಾಗ್ಲೂ ಕೂಡ ತುಂಬ ನಮಗೆ ಕೂಡ ಈಗ ಫೇಸ್ ಲೈವ್ಗೆ ವಾಚರ್ ಜಾಸ್ತಿ ಕೊಡೋದಂತೆ. ಯಾರೋ ತುಂಬ ಜನ ಈ ಥರ ಫೇಸ್ ಲೈವ್ ಮಾಡದೆ ಲೈವ್ ಮಾಡ್ತಿದ್ದಾರಲ್ಲ, ಅವ್ರಿಗೆ ಸಿಗೋದೇ 50% ಅಷ್ಟೇ ವಾಚ್ ಅವರು. ಸ್ಕ್ರೀನ್ ಕಾಸ್ಟ್ಗೆ ಅದಕ್ಕಿಂತ ಕಡಿಮೆ 25%. ಇದು ಫೇಸ್ ಲೈವ್ ಮಾಡದೆ ಮಾಡ್ತಿದ್ದಾರಲ್ಲ ಅವರಿಗೆಲ್ಲ 50% ಸಿಗ್ತದೆ. ಇದು ಸ್ಕ್ರೀನ್ ಕಾಸ್ಟ್ ಮಾಡಿದವರಿಗೆ 25% ಓನ್ಲಿ ವಾಚ್ ಅವರು, 25% ಮಾತ್ರ ಕೊಡ್ತಿದ್ದಾರೆ ವಾಚ್ ಅವರ್ ಅಂತ ಹೇಳ್ತಿದ್ದಾರೆ. ಇದು ಯಾಕೆ ನಾನು ಹೇಳ್ತಿರೋದಂದರೆ,
ತುಂಬ ಜನಕ್ಕೆ ಸ್ಕ್ರೀನ್ ಕಾಸ್ಟ್ ಮಾಡಿ ವೈರಲ್ ಆಗ್ತಿರೋ ಒಪ್ಕೊಳ್ಳೋಣ, ಆದರೆ ವಾಚ್ ಅವರ್ ಕೌಂಟ್ ಆಗ್ತಿಲ್ಲ. ಅದೇ ತುಂಬ ಕಷ್ಟ. ತುಂಬ ಜನ ಹೇಳ್ತಿದ್ದಾರೆ ನನಗೆ ವಾಚ್ ಅವರ್ ಬರ್ತಾ ಇಲ್ಲ, ವಾಚ್ ಅವರ್ ಆಗ್ತಿಲ್ಲ. ಏನಂದರೆ ನಿಮಗೆ ಬರೀ ಬರೋದು 25% ಮಾತ್ರ. ನೀವು 3 ಗಂಟೆ ಹಾಕಿ 4 ಗಂಟೆ ಲೈವ್ ಹಾಕಿ ಅಲ್ಲಿ ಜನ ಕಡಿಮೆ ಇದ್ರೂ ಕೂಡ ನಿಮಗೆ ಬರೋದೇ 25% ಮಾತ್ರ ವಾಚ್ ಅವರ್. ಯಾಕಂದರೆ ಜನರು ನೋಡಿರ್ತಾರೆ, ಪೂರ್ತಿ ನೋಡಿರ್ತಾರೆ. ಆದರೆ ನಿಮಗೆ ಯೂಟ್ಯೂಬರ್ ಕೊಡೋದು ಮಾತ್ರ 25%. ಓನ್ಲಿ 25% ಮಾತ್ರ ಕೊಡ್ತಾರೆ. ಬಿಟ್ಟರೆ ಬಾಕಿನ 75% ತಗೋತಾರೆ ಯೂಟ್ಯೂಬರ್. ಲೆಸ್ ಆಗುತ್ತೆ 75%. ಆ ಒಂದು ವ್ಯೂವರ್ ನೋಡಿದಂತಹ 100%ಅಲ್ಲಿ 75% ಲೆಸ್ ಆಗಿಬಿಡುತ್ತೆ. ಮಾತ್ರ 25% ನಿಮಗೆ ಕೊಡ್ತಾರೆ ಯೂಟ್ಯೂಬ್ ಕಡೆಯಿಂದ ವಾಚ್ ಅವರ್. ಅದಕ್ಕೆ ತುಂಬ ಜನ ಕಡಿಮೆ ವಾಚ್ ಅವರ್ ಬರ್ತಿರೋದು. ಈಗ ನೀವು ಫೇಸ್ ಲೈವ್ ಮಾಡಿದ್ರೆ ವಾಚ್ ಅವರ್ ಜಾಸ್ತಿಯಾಗಿ ಕಂಪ್ಲೀಟ್ ಆಗಿ ಬಂದೇ ಹೋಗುತ್ತೆ, ಬರ್ತಾನೆ ಇರುತ್ತೆ. ಜನ ಬರ್ತಾ ಇರ್ತಾರೆ, ಹೊಸ ಪರಿಚಯ ಆಗ್ತಾ ಇರ್ತಾರೆ. ಫೇಸ್ ಲೈವಿಗೆ ವಾಚ್ ಅವರ್ ಜಾಸ್ತಿ ಬರೋದೀಗ. ತುಂಬ ಜನಕ್ಕೆ ನಾನು ಹೇಳಿದ್ದೇನೆ ಫೇಸ್ ಕ್ಯಾಮ್ ಅಂದರೆ ಫೇಸ್ ಲೈವ್ ಮಾಡಿ. ಏನೇ ಕಷ್ಟ ಇದ್ರು, ಈಗ ನೋಡಿ ತುಂಬ ಜನ ಹೇಳ್ತಾ ಇದ್ದಾರೆ ಬ್ಯಾಕ್ ಕ್ಯಾಮ್ರಾ ಲೈವ್ ಮಾಡ್ಬೋದು, ಆದರೆ ನಿಮಗೆ ಫೇಸ್ ಲೈವ್ ಬಂದಷ್ಟು ವಾಚ್ ಅವರ್ ಅದಕ್ಕೆ ಬರಲ್ಲ. ಅದಕ್ಕೆ ನಿಮ್ಗೆ 75% ಮಾತ್ರ ಬರುತ್ತೆ ಅಷ್ಟೇ. 75% ನಿಮಗೆ ವಾಚ್ ಅವರ್ ಬರುತ್ತೆ ಬ್ಯಾಕ್ ಕ್ಯಾಮರಾಕ್ಕೆ. ಆದರೆ ಫೇಸ್ ಲೈವಿಗೆ ಮಾತ್ರ 100% ಕೊಡ್ತಾರೆ ವಾಚ್ ಟೈಮನ್ನು. ಸೊ 100% ಆಗಿ ಕೊಡುವಂತಹ ವಾಚ್ ಟೈಮನ್ನು ನಿಮಗೆ ಪ್ರತಿ ದಿನದಲ್ಲಿ ಒಂದು 1K ವ್ಯೂಸು ಬಂದರೂ ಸಾಕು, ನಿಮ್ಗೆ ಒಳ್ಳೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಗೊತ್ತುಂಟಾ, ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ಹೇಳ್ತಿರೋದು ಫೇಸ್ ಲೈವ್ ಮಾಡಿ. ಎಷ್ಟೇ ಕಷ್ಟ ಆದರೂ ಫೇಸ್ ಲೈವ್ ಮಾಡಿ. ಈಗ ಜನ ಎಲ್ಲರೂ ನೋಡಿ ಎಲ್ಲ ಲೈವಲ್ಲಿ ನೋಡ್ತಾ ಇದ್ದಾರೆ, ಹಿಂದಿ ಲೈವಲ್ಲಿ ಆಗಲಿ ಕನ್ನಡ ಲೈವಲ್ಲಿ ಆಗಲಿ ಟುಗೆದರ್ ಆಗ್ತಾ ಕೆಲವರು ಫೇಸ್ ಲೈವ್ ಮಾಡ್ತಾ ಇದ್ದಾರೆ. ಫೇಸ್ ಲೈವೇ ಬೆಸ್ಟ್ ಅನಿಸುತ್ತೆ. ಯಾಕಂದರೆ ಫೇಸ್ ಲೈವಿಗೆ ನಿಮಗೆ 100% ಆಗಿ ವಾಚ್ ಅವರ್ ಕೊಡ್ತಿದ್ದಾರೆ ಅಂತಂದರೆ ನೀವು ಲೈವ್ ಮಾಡಲೇಬೇಕು. ಮತ್ತು ಯಾವ ಟೈಮಿಂಗ್ ನಾನು ಹೇಳಿದ್ದೀನಲ್ಲ ಅದೇ ಟೈಮಿಂಗ್ ಲೈವ್ ಮಾಡಿ ಜನ ಬರ್ತಾರೆ. ನೀವು ಯಾವ ಟೈಮ್ ಈ ಬೆಳಗ್ಗೆ 7 ಗಂಟೆಗೆ 6 ಗಂಟೆಗೆ 5 ಗಂಟೆಗೆ ಲೈವ್ ಹಾಕಿ ಕೂತ್ರೆ ಜನ ಯಾರೂ ಬರಲ್ಲ. ಯಾಕಂದ್ರೆ ಅಷ್ಟೊತ್ತಿಗೆಲ್ಲ ಎದ್ದಿರ್ತಾರೆ, ಜಾಬಿಗೆ ಹೋಗೋ ಅರ್ಜೆಂಟು, ಟೈಮ್ ಇರೋದಿಲ್ಲ. 9 ಗಂಟೆಗೆ ಯಾರಾದರೂ ಕೆಲಸ ಮಾಡಿಕೊಂಡು ಹೌಸ್ ವೈಫ್ ಫ್ರೀ ಇರ್ತಾರಲ್ಲ ಅವರೆಲ್ಲಾದರೂ ಬಂದು ಸಪೋರ್ಟ್ ಮಾಡ್ತಾರೆ ನಿಮಗೆ 9 ಗಂಟೆ ಲೈವಲ್ಲಿ. ಮಧ್ಯಾಹ್ನ ಕೂಡ ಯಾರಾದರೂ ಜಾಬಲ್ಲಿ ಊಟ ಮಾಡ್ತಿರ್ಬೇಕಾದ್ರೆ ಕೂಡ 2 ಗಂಟೆಯಿಂದ 4 ಗಂಟೆ 12ರಿಂದ 4 ಗಂಟೆ ಫುಲ್ಲು ಕೆಲಸನೇ ಅಂತ ಹೇಳೋದಿಲ್ಲ, ಊಟ ಬ್ರೇಕ್ ಅಂತ ಇರುತ್ತಲ್ವಾ, ಅಷ್ಟರೊಳಗೆಲ್ಲ ಬಂದು ಸಪೋರ್ಟ್ ಮಾಡಿಬಿಡ್ತಾರೆ. ರಾತ್ರಿ ಫ್ರೀ, ಬಿಂದಾಸ್ ಫ್ರೀ, ಜನರೆಲ್ಲ ಫ್ರೀ. 6:30 ಮೇಲೆ ಫ್ರೀ ಇರ್ತಾರೆ. ತುಂಬ ಜನ ವರ್ಕಲ್ಲಿದ್ರು ಕೂಡ ಸಪೋರ್ಟ್ ಮಾಡ್ತಾರೆ ಬಂದು. ಸೊ 6:30 11:30 ತನಕ ಫ್ರೀ ಇರ್ತಾರೆ ಜನರೆಲ್ಲ. ಮತ್ತೆಲ್ಲ ಮಲ್ಕೊಂಡ್ಬಿಡ್ತಾರೆ. ಮತ್ತು ನೀವು ಲೈವ್ ಆನ್ ಮಾಡಿದ್ರೆ ಪ್ರಯೋಜನ ಇಲ್ಲ, ಜನನೇ ಬರಲ್ಲ. ಜನ ಯಾರು ಬರಲ್ಲ, ಲೈಕು ಕೂಡ ಕಂಪ್ಲೀಟ್ ಆಗಲ್ಲ ನಿಮಗೆ. ಅದಕ್ಕೆ ಹೇಳೋದು 6:30 11:30 ತನಕ ನೀವು ಒಂದು ಏನು ಲೈವ್ನ ಇಟ್ಕೊಂಡ್ಬಿಟ್ರೆ ಒಳ್ಳೆ ವ್ಯೂಸ್ ಕೂಡ ಬರುತ್ತದೆ. ಜನ ಜಾಸ್ತಿ ಬರ್ತಾ ಇರ್ತಾರೆ, ಆ ಟೈಮಲ್ಲಿ ತುಂಬ ಜನ ಇರ್ತಾರೆ. ಮತ್ತು ಇನ್ನೊಂದು ಪಾಯಿಂಟ್ ಏನಂದರೆ ಸ್ಪೆಷಲ್ ಆಗಿ ಪಾಯಿಂಟ್, ಅಲ್ಲಿ ನಿಮಗೆ 11:30 11:45 ಕೂಡ ಲೈವ್ ಮಾಡ್ಬೋದು. ಸ್ವಲ್ಪ ಲೇಟ್ ಆದರೂ ಅಲ್ಲಿ ನಿಮಿಷಕ್ಕೆ ನೀವು ಏನು ಮಾಡ್ಬೋದು. ಆದರೆ 12 ಗಂಟೆ ಮೇಲೆ ನಿಮ್ಗೆ ಜನ ಜಾಸ್ತಿ ಬರಲ್ಲ, ಎಲ್ಲ ಮಲ್ಕೊಂಡಿರ್ತಾರೆ. ಯಾರು ಫ್ರೀ ಇದ್ದವರಲ್ಲಿ ಬರ್ತಾರೆ ಬಿಡಿ 12 ಗಂಟೆ ಮೇಲೆ. ಈಗ ಎಲ್ಲರೂ ಸಿಗ್ಬೇಕಾದ್ರೆ ನಿಮಗೆ 6:30 11:30 ತನಕ ಮಾತ್ರ ಲಾಸ್ಟ್. 11:30 11 o'clock ಲಾಸ್ಟ್ ಎಲ್ಲರೂ ಕೂಡ. ಮತ್ತು ಯಾರು ಎದ್ದಿರೋದಿಲ್ಲ, ಎಲ್ಲರೂ ಮಲ್ಕೊಂಡಿರ್ತಾರೆ. ಅವರಿಗೆ ಅವರದ್ದು ಜಾಬ್ ಅಂತ ಇರುತ್ತೆ, ಅವರ ಕೆಲಸ ಅಂತ ಇರುತ್ತೆ, ಅವರೆಲ್ಲ ಬ್ಯುಸಿ ಇರ್ತಾರೆ, ಮಲ್ಕೊಂಡಿರ್ತಾರೆ, ಎದ್ದೇಳೋಕ್ಕಾಗಲ್ಲ ಅವ್ರಿಗೆ ಅಷ್ಟು ಬೇಗ ಎಲ್ಲ. ಸೊ ನೀವೆಲ್ಲ 11:30 11 o'clock ಲೈವ್ ಎಂಡ್ ಮಾಡಿಬಿಡ್ಬೇಕು. ಯಾಕಂದ್ರೆ ಮತ್ತೆ ನಿಮಗೆ ಲೈವ್ ಮಾಡಿ ಪ್ರಯೋಜನ ಇಲ್ಲ. ವಾಚ್ ನಿಮ್ಮ ನೆಟ್ಟು ಖಾಲಿ ಆಗುತ್ತೆ. ಬಿಟ್ಟರೆ ನಿಮ್ಗೆ ಅಷ್ಟು ಮತ್ತೆ ವಾಚ್ ಅವರ್ ಬರೋದಿಲ್ಲ. ನಿಮ್ಗೆ ಎಷ್ಟು ಗಂಟೆ ಮಾಡ್ತಿರೋ ಬಿಟ್ಟರು ನಿಮ್ಗೆ ಅಲ್ಲಿ ವಾಚ್ ಅವರ್ ಬರೋಲ್ಲ ಹಂಗೆ. ಅದಕ್ಕೆ ಕೇಳೋದು 11:30 11:45 ಅಷ್ಟೇ ಲೈವ್ ಮಾಡಿ ಎಂಡ್ ಮಾಡಿ. 12 ತನಕ ಹೋಗಬೇಕು ಅಂತ ಏನಿಲ್ಲ ಲೈವನ್ನು. ಯಾಕಂದರೆ 12 ತನಕ ಹೋದ್ರೆ ಜನ ಬರೋದಿಲ್ಲ ಅಲ್ಲಿ. ಲಾಸ್ಟ್ ಎಂಥ ಜನ ಇಲ್ಲ ನಿಮಗೆ ರಾತ್ರಿ ಜನವೇ ಇಲ್ಲ. ಯಾಕಂದರೆ ನಿಮಗೆ ಬೆಳಗಿನ ಟೈಮಲ್ಲಿ ಲೈಕು ಸಿಗುತ್ತೆ ನಿಮಗೆ. ಯಾವಾಗ ಸಂಜೆ 6:30 ನಿಮಗೆ ಲೈಕ ಸಿಗುತ್ತೆ. ಆ 11:45 ದಾಟಿದ ಮೇಲೆ ಮಾತ್ರ ಜನವೇ ಇರಲ್ಲ, ಲೈಕು ಬರಲ್ಲ, ಜನವೂ ಬರಲ್ಲ. ಆ ಥರ ಪರಿಸ್ಥಿತಿ ಬರುತ್ತೆ ನಮಗೆ. ಮತ್ತು ನೋಡಿ ತುಂಬ ಜನ ಈಗ ನಮ್ಮ ಫೇಸ್ ಲೈವ್ ಮಾಡಿಕೊಂಡೆ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಎಷ್ಟೇ ಜನ ಇದ್ದಾರೆ ಹಠ ಕಟ್ಟಿ ಲೈವ್ ಮಾಡಿದ್ದಾರೆ. ಹಠ ಕಟ್ಟಿ ಲೈವ್ ಮಾಡಿಕೊಂಡು ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ ಅವ್ರದ್ದು. ಹೇಗೆ ಮಾಡಿದ್ದಾರೆ ಅಂತ ನಮಗೆ ಶಾಕ್ ಆಗಿ ಅನಿಸ್ಬಹುದು. ಆದರೂ ಕೂಡ ಶಾಕಿಂಗ್ ನ್ಯೂಸ್ ಆಗಿ ನಮಗೆಲ್ಲ ಪ್ರತಿಯೊಬ್ಬರಿಗೂ ಈಗ ಹರಡ್ತಾ ಇದೆ ಆ ವಿಷಯ. ಶಾಕಿಂಗ್ ಆಗ್ತಾ ಇದೆ ನಿಮಗೆಲ್ಲ ಕೇಳಿದರೆ. ನೋಡಿ, ದಿನಕ್ಕೆ ಒಂದು 7 ಅವರ್ ಮಾಡಬೇಕು ಅಂತ ನಮಗೆ ಟಾರ್ಗೆಟ್ ಇರೋದು. ಈಗ ಲೈವ್ ಒಂದು 10 ಗಂಟೆ ಮಾಡಿ ಪರವಾಗಿಲ್ಲ. ದಿನಕ್ಕೆ 2 ಅವರ್ ಸೇರಿಸಿ 2 ಅವರ್ 4 ಆಯಿತು. 4 + 5 9 ಅವರು. 9ಗೆ 1 ಗಂಟೆ ಎಕ್ಸ್ಟ್ರಾ ಮಾಡಿಬಿಟ್ರೆ 10 ಅವರ್ ಆಯಿತು. 10 ಅವರ್ಸ್, ದಿನಕ್ಕೆ 10 ಅವರ್ಸ್ ಆಗಿಬಿಟ್ರೆ ಸಾಕು ಹೋಗುತ್ತೆ ನಿಮಗೆ. ನೀವು 2ರಿಂದ 5 ಗಂಟೆ ಮಾಡಬೇಕು ಅಂತ ಏನಿಲ್ಲ. ಈಗ ಬೆಳಗ್ಗೆ ನೀವು 6 ಗಂಟೆಗೆ ಶುರು ಮಾಡಿ ಸಾಕು, 6ರಿಂದ 11:30 ಮಾಡಿದ್ರು ಕೂಡ 5:30 ಗಂಟೆ ಕಂಪ್ಲೀಟ್ ಆಗುತ್ತೆ.
ಅದು ಸಾಕಾಗುತ್ತೆ, ನಿಮ್ಮ ಇಷ್ಟ. 9 ಗಂಟೆ ಕಂಪ್ಲೀಟ್ ಮಾಡಿ, ಸಂಪೂರ್ಣ 9 ಗಂಟೆ ಮಾಡಿ. ಈಗ 7 ಗಂಟೆ ನಮಗೆ ಕ್ರಾಸ್ ಆಫಲ್ಲಿ ಇರೋದು. ಸಬ್ಸ್ಕ್ರೈಬ್ ನಿಮಗೆ ವಾಚರ್ ಕಡಿಮೆ ಇದ್ದರೆ 9 ಗಂಟೆಯಿಂದ 10 ಗಂಟೆ ಲೈವ್ ಮಾಡಿ. 10 hours to 9 hours ಲೈವ್ ಬೇಕು ನಿಮಗೆ ಕಂಪಲ್ಸರಿಯಾಗಿ, ಪ್ರತಿದಿನ ಬೇಕೇ ಬೇಕು. ನೀವು ಬರೀ 4 ಅವರ್ ಮಾಡಿದ್ರೆ ಆಗಲ್ಲ. ಈಗ ತುಂಬ ಲೈವ್ ಮಾಡಲೇಬೇಕು ನೀವು, ಆಗುತ್ತೆ. ಒಂದೀಗ ತುಂಬ ಜನ ಈಗ ವಾಚ್ ಅವರ್ ಕಂಪ್ಲೀಟ್ ಮಾಡ್ತಿದ್ದಾರೆ. ಕಡಿಮೆ ಇದ್ದವರಿಗೆ ಹೇಳ್ತಿರೋದು ನಾನು, ನಿಮಗೆ ಕಂಪಲ್ಸರಿ ಆಗಿ ವಾಚ್ ಅವರ್ ಸಬ್ಸ್ಕ್ರೈಬ್ ಲೈವ್ ಬೇಕೇ ಬೇಕು. ಬೆಳಗ್ಗೆ ಬೇಕು, ಮಧ್ಯಾಹ್ನ ಬೇಕು, 2 ಅವರ್. ಸಂಜೆ ನಿಮ್ಗೆ ಜಾಸ್ತಿ ಬೇಕು, ಸಂಜೆ ಜಾಸ್ತಿ ಹೊತ್ತೇ ಮಾಡ್ಬೇಕು ನೀವು ಲೈವನ್ನ. 4 ಅವರೇ ಮಾಡಿದ್ರೆ ಸಾಕಾಗಲ್ಲ. ಜನ ಜಾಸ್ತಿ ಬರಬೇಕಂದ್ರೆ 5 ಅವರ್ ಬೇಕೇ ಬೇಕು. 5 ಅವರ್ ಟು 5.5 ಅವರ್ ಮಿನಿಮಮ್ ಬೇಕಾಗುತ್ತೆ. 5.5 ಅವರ್ 5 ಅವರ್ ಬೇಕಾಗುತ್ತೆ ಲೈವ್. ಇಷ್ಟು ನೀವು ಮಾಡಿದ್ರೆ ಜನ ಜಾಸ್ತಿ ಬರ್ತಾರೆ, ವಾಚ್ ಟೈಮ್ ಜಾಸ್ತಿ ಕೌಂಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ದೊಡ್ಡ ಮಾಹಿತಿ ತಗೊಂಡು ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಹರೇ ಕೃಷ್ಣ. ಬಾಯ್ ಬಾಯ್.